ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ತಲೆದಂಡ ವಿಚಾರ. ತಪ್ಪೇ ಮಾಡದಿದ್ದ ಮೇಲೆ ಗೋವಿಂದರಾಜು ತಲೆದಂಡ ಯಾಕೆ ಅಂತ ಪ್ರಶ್ನೆ. ಇವರ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಗೋವಿಂದರಾಜು ಅವರ ತಲೆದಂಡವಾಗಿದೆ. ದಯಾನಂದ ಮೇಲೆ ಒತ್ತಡ ಹೇರಿಯೇ ವಿಧಾನಸೌಧದ ಬಳಿ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಅಂತ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮತ್ತೆ ಆರೋಪ. ಅಫ್ಕೋರ್ಸ್ ಹಾಗೆ ಬರುತ್ತೆ. ಈಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಒಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ, ಕೆಲಸದಿಂದ ತೆಗಿತಾರೆ ಅಂದರೆ ಮುಖ್ಯಮಂತ್ರಿಗಳು ಏನು ಮಾಡಬೇಕಾಗಾದ್ರೆ? ಮುಖ್ಯಮಂತ್ರಿಗಳ ಆಜ್ಞೆ ಇಲ್ದೇನೆ ಎಲ್ಲ ನಡೆದು ಹೋಗುತ್ತಾ? ಅವ್ರ ತಪ್ಪು ಗೋವಿಂದರಾಜುದು ಅಂದಮೇಲೆ ಮುಖ್ಯಮಂತ್ರಿಗಳದು ತಪ್ಪು ಅಂತಲೇ ಆಗುತ್ತೆ. ಗೋವಿಂದರಾಜು ಅವರ ವಿರುದ್ಧ ನೀವು ಮೊದಲನೇ ಹಂತದಲ್ಲಿ ಏನು ಹೇಳಿದ್ರು? ಅಚಾತುರ್ಯ ಆಗಿದೆ ಅಂದರು. ಅವರೇ ಹೇಳಿದ್ರು, ನಾವು ಹೇಳಿದ್ದಲ್ಲ, ಸರ್ಕಾರವೇ ಹೇಳಿದ್ದು ಅಚಾತುರ್ಯ ಆಗಿರೋದು ನಿಜ ಅಂತ. ಗೋವಿಂದರಾಜು ರಾಜೀನಾಮೆ ಯಾಕೆ ತಗೊಂಡಿದ್ದ ಉದ್ದೇಶ ಯಾಕೆ? ತಪ್ಪು ಮಾಡದೇ ಇದ್ದರೆ ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು ಕ್ಷಣಕ್ಕೆ ತೆಗೆದುಕೊತಾ ಇರತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಯಾವ ರೀತಿ ಇವರು ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪಾಪ ಅತ್ಯಂತ ಶ್ರಮ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಈ ಎಲ್ಲ ವಿಚಾರಗಳು ಅಂದರೆ ಒಬ್ಬೊಬ್ಬರನ್ನೇ ಪೊಲೀಸರು ತಲೆದಂಡ ಆಗಿದೆ, ಪೊಲೀಸರಿಂದ ಯಾವುದೇ ವೈಫಲ್ಯ ಆಗಿಲ್ಲ ಅಂತಂತು ಸರ್ಕಾರ. ಮರುದಿನ ಪೊಲೀಸರು ತಲೆದಂಡ ಆಯಿತು. ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಅಂತಂದರೂ ಅವರ ರಾಜಕೀಯ ಕಾರ್ಯದರ್ಶಿಯನ್ನು ಕೆಲಸದಿಂದ ತೆಗೆದರು. ಹೀಗೆ